ಹಾಯ್ ಹಲೋ ವೆಲ್ಕಮ್ ಟು ವಾಯ್ವಿಸ್ ಕಿಚನ್. ನಾನು ಕಿರಣ್ ಗೌಡ. ಇವತ್ತು ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ. ಮೊದಲಿಗೆ ಉಪ್ಪು ಹಾಕ್ತಾ ಇದ್ದೀವಿ. 1 kg ಚಿಕನ್ಗೆ ಉಪ್ಪು ಹಾಕಿ ಈಗ ಕಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀವಿ. ಮನೆಯಲ್ಲೇ ಬ್ಲೆಂಡ್ ಮಾಡಿ ಇಟ್ಕೊಂಡಿರುವಂಥ ಖಾರದ ಪುಡಿ ಇದು. ಅರಿಶಿನ ಪುಡಿ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ 1 ಸ್ಪೂನ್ ಅಷ್ಟು. ಈಗ ಅಡುಗೆ ಎಣ್ಣೆ ಒಂದು 3-4 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಇದಕ್ಕೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲೇ ಮಿಕ್ಸ್ ಮಾಡೋದು ಉತ್ತಮ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ಎಲ್ಲ ಚಿಕನಿಗೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಅರಿಶಿನ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಮಿಕ್ಸ್ ಆದ ನಂತರ ನೀವು ನಿಂಬೆಹಣ್ಣು ಜ್ಯೂಸ್ ಹಾಕೊಳ್ಬೋದು. ನೀವು ಬೇಕಾದ್ರೆ ಮೊದಲಿಗೆ ಬೇಕಾದರೂ ಹಾಕ್ಬೋದು. ನಾನು ಆಮೇಲೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡೋಣ. ಒಂದು 15-20 ನಿಮಿಷ ಮ್ಯಾರಿನೇಷನ್ ಮಾಡೋಣ. ಇದನ್ನು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈಗ ಒಂದು ಪ್ಯಾನ್ ಇಟ್ಟು ಪ್ಯಾನಿಗೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕೋಣ. ಇದಕ್ಕೆ ಯಾವುದೇ ಥರದ ನೀರು ಹಾಕಲ್ಲ ನಾನು ಬೇಯಿಸೋಕ್ಕೆ. ಇವಾಗ ಎಣ್ಣೆ ಕಾದಾದಮೇಲೆ ಕೆಂಪು ಮೆಣಸಿನ್ಕಾಯಿ, ಒಣಗಿರೋ ಖಾರದ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದನ್ನ ಹಾಕಿ ಒಂಚೂರು ತಿರುಗಿಸ್ಕೊಂಡು ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕೋಣ. ಹಾಗೆ ಇದಕ್ಕೆ ಇದು ಸಿಡಿತಾ ಇದೆ. ಈಗ ನಾವು ಮ್ಯಾರಿನೇಷನ್ ಮಾಡಿದ್ವಲ್ಲ ಚಿಕನ್ನ, 20 ನಿಮಿಷ ಆಗಿದೆ. ಇದನ್ನು ಹಾಕೊಳ್ಳೋಣ ಡೈರೆಕ್ಟ್ ಪ್ಯಾನ್ಗೆ. ಇದನ್ನು ಕ್ಲೀನಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ನಾವು. ಹೈ ಫ್ಲೇಮ್ ಇಟ್ಟರೆ ತಳ ಹಿಡಿಯೋದು, ಬೇಯದೇ ಇರೋದು ಆ ಥರ ಆಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಟರೆ ಕ್ಲೀನಾಗಿ ಬೆಂದ್ಕೊಂಡು ಚಿಕನ್ನಲ್ಲೇ ನೀರು ಬಿಟ್ಕೊಳ್ಳುತ್ತೆ. ನಾವು ಯಾವುದೇ ತರಹದ ಒಂದು ತೊಟ್ಟು ನೀರು ಕೂಡ ಹಾಕೋದಿಲ್ಲ ಇಲ್ಲಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ. ತಟ್ಟೆ ಮುಚ್ಕೊಳ್ಳಿ, ಕ್ಲೀನಾಗಿ ಒಳಗಡೆ ಬೆಂದ್ಕೊಳ್ಳುತ್ತೆ. ನೋಡಿ, ಇದು ಚಿಕನಲ್ಲೇ ಬಿಟ್ಕೊಂಡಿರುವಂಥ ನೀರಿದು. ಚಿಕನ್ ಒಂದು 50% ಬೆಂದಿದೆ. ಇನ್ನು ಬೇಯಬೇಕು. ಚಿಕನ್ ಕ್ಲೀನಾಗಿ ಬೆಂದ್ಕೊಂಡ್ರೆ ಎಣ್ಣೆ ಬಿಟ್ಕೊಳ್ಳುತ್ತೆ. ನೋಡಿ, ಈಗ ಎಣ್ಣೆ ಬಿಟ್ಕೊಂಡಿದೆ. ಇಲ್ಲಿ ನೀವು ರುಚಿ ನೋಡ್ಕೊಳ್ಳಿ. ಉಪ್ಪೇನ ಕಡಿಮೆ ಇದ್ರೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಈಗ ಇನ್ನೊಂದು 2-3 ಮಸಾಲೆಗಳು ಹಾಕಬೇಕು. ಅದನ್ನು ಹಾಕೊಳ್ಳೋಣ ನಾವು. ಇದು ಧನಿಯಾ ಪೌಡ್ರ್ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಧನಿಯಾ ಪೌಡರ್ ಜೊತೆ ಗರಂ ಮಸಾಲೆ, ನೋಡಿ ಇದು ಗರಂ ಮಸಾಲೆ ಹಾಕಿದ್ದೀನಿ 1 ಚಿಕ್ಕ ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ 80% ಬೆಂದಿದೆ. ಇನ್ನೊಂದು 20% ಬೆಂದರೆ ಮಸಾಲೆ ಜೊತೆ ಕ್ಲೀನಾಗಿರುತ್ತೆ. ಇದು ನಾವು ಅನ್ನ ರಸ ತಿನ್ನಬೇಕಂದ್ರೆ ಪಲ್ಯ ಥರ ಇದನ್ನ ಚಿಕನ್ನ ತಿನ್ಬೋದು. ನಾವು ಚಪಾತಿಗೂ ಪಲ್ಯ ಥರ ಯೂಸ್ ಮಾಡ್ಕೊಬೋದು. ನೋಡಿ, ಚಿಕನ್ ಬೆಂದಿರೋದ್ರಿಂದ ಫುಲ್ಲು ಎಣ್ಣೆ ಬಿಟ್ಕೊಂಡಿದೆ, ಎಲ್ಲೂ ನೀರಿಲ್ಲ. ಇದು ನಾನ್ ಸ್ಟಿಕ್ ತವ ಆಗಿರೋದ್ರಿಂದ ಎಲ್ಲೂ ಹಿಡಿಲಿಲ್ಲ. ಲೋ ಫ್ಲೇಮಲ್ಲೇ ಕಂಪ್ಲೀಟಾಗಿ ಬೇಯಿಸಿದ್ದೀನಿ. ಆಗಿ ಡಿಲಿಷಿಯಸ್ ಆಗಿ ಕುಕ್ ಆಗಿದೆ. ಒಳ್ಳೆ ಸ್ಮೆಲ್ ಕೂಡ ಬರ್ತಿದೆ. ಟೇಸ್ಟ್ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಇದನ್ನು ಸರ್ವಿಂಗ್ ಬೌಲ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಈಗ ಫ್ಲೇಮ್ನ ಆಫ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ತಪ್ಪದೆ ಪ್ರೆಸ್ ಮಾಡಿ.